ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯವನ್ನ ಸೋತಿರುವಂತ ಟೀಮ್ ಇಂಡಿಯಾ ಎರಡನೇ ಪಂದ್ಯಕ್ಕೆ ಒಂದಷ್ಟು ಮೇಜರ್ ಸರ್ಜರಿಗಳೊಂದಿಗೆ ಕಣಕ್ಕಿಳಿದಿದೆ. ಮೂವರನ್ನ ಹೊರಗಿಟ್ಟು ಮೂವರಿಗೆ ಚಾನ್ಸ್ ಕೊಟ್ಟಿದೆ. ಬಟ್ ಇಂಗ್ಲೆಂಡ್ ಸರಣಿ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂತ ಸಾಯಿ ಸುದರ್ಶನ್ ಅವರನ್ನ ಎರಡನೇ ಪಂದ್ಯದಿಂದ ಡ್ರಾಪ್ ಮಾಡಿದ್ದು ಹಲವರಲ್ಲಿ ಅಚ್ಚರಿ ಮೂಡಿಸಿದೆ. ಮ್ಯಾನೇಜ್ಮೆಂಟ್ನ ಈ ನಿರ್ಧಾರ ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅಷ್ಟಕ್ಕೂ ಅಭಿಮಾನಿಗಳ ವಾದ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎಡ್ಜ್ ಬಾಸ್ಟನ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ಗೆ ಯುವ ಬ್ಯಾಟ್ಸ್ಮನ್ ಸಾಯಿ ಸುದರ್ಶನ್ ಅವರನ್ನ ಕೈಬಿಟ್ಟಿದ್ದಕ್ಕೆ ಭಾರೀ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಸರಣಿಯ ಮೊದಲ ಟೆಸ್ಟ್ನಲ್ಲಿ ಭಾರತದ ಪರ ಪದಾರ್ಪಣೆ ಮಾಡಿದ್ದ ಸಾಯಿ ಸುದರ್ಶನ್ ಅವರನ್ನ ಕೇವಲ ಒಂದೇ ಒಂದು ಪಂದ್ಯ ಆಡಿಸಿ ಕೈಬಿಟ್ಟಿರೋದ್ರಿಂದ ಅಭಿಮಾನಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎರಡನೇ ಪಂದ್ಯಕ್ಕೆ ಜಸ್ಪ್ರೀತ್ ಬುಮ್ರಾಗೆ ವಿಶ್ರಾಂತಿ ನೀಡಲಾಗಿದ್ದು, ಶಾರ್ದುಲ್ ಠಾಕೂರ್ ಮತ್ತು ಸಾಯಿ ಸುದರ್ಶನ್ ಅವರನ್ನ ಕೈಬಿಡಲಾಗಿತ್ತು. ಅವರ ಸ್ಥಾನದಲ್ಲಿ ಆಕಾಶ್ ದೀಪ್, ವಾಷಿಂಗ್ಟನ್ ಸುಂದರ್ ಹಾಗೆ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಬಟ್ ಸುದರ್ಶನ್ ರನ್ನ ಡ್ರಾಪ್ ಮಾಡಿದ್ದೆ ಈಗ ಪೋಸ್ಟ್ ವಾರ್ಗೆ ಕಾರಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಂಭೀರ್ ವಿರುದ್ಧ ಪೋಸ್ಟ್. 23 ವರ್ಷದ ಸಾಯಿ ಸುದರ್ಶನ್ IPL 2025 ಸೀಸನ್ ಅಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ರು. ಇದಾದ ಬಳಿಕ ಇಂಗ್ಲೆಂಡ್ ಟೂರ್ಗೆ ಅವರನ್ನ ಸೆಲೆಕ್ಟ್ ಮಾಡಲಾಗಿತ್ತು. ಹಾಗೆ ಮೊದಲ ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಲ್ಲಿ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಲಾಗಿತ್ತು. ಚೇತೇಶ್ವರ ಪೂಜಾರ ಸುದರ್ಶನ್ ಅವರಿಗೆ ಟೆಸ್ಟ್ ಕ್ಯಾಪ್ ನೀಡಿ ವಿಶ್ ಮಾಡಿದ್ರು. ಆದರೆ ಮೊದಲ ಇನ್ನಿಂಗ್ಸ್ನಲ್ಲಿ ಶೂನ್ಯಕ್ಕೆ ಔಟ್ ಆದ ಸಾಯಿ ಸುದರ್ಶನ್ ಎರಡನೇ ಇನ್ನಿಂಗ್ಸ್ನಲ್ಲಿ 30 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಇದೀಗ ಎರಡನೇ ಪಂದ್ಯಕ್ಕೆ ಪ್ಲೇಯಿಂಗ್ 11 ನಿಂದ ಹೊರಗಿಡಲಾಗಿದೆ. ನಿತೀಶ್ ಕುಮಾರ್ ರೆಡ್ಡಿಗೆ ಚಾನ್ಸ್ ನೀಡಿರುವಂತಹ ಗಂಭೀರ್ ನೇತೃತ್ವದ ಆಡಳಿತ ಮಂಡಳಿಯ ಈ ನಿರ್ಧಾರಕ್ಕೆ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ. ಒಂದೇ ಒಂದು ಚಾನ್ಸ್ ನೀಡಿ ಒಬ್ಬ ಆಟಗಾರನ ಸಾಮರ್ಥ್ಯವನ್ನ ಹೇಗೆ ಜಡ್ಜ್ ಮಾಡ್ತೀರಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಸಾಯಿ ಸುದರ್ಶನ್ ಯಂಗ್ ಕ್ರಿಕೆಟರ್ ಆಗಿದ್ದು ಈಗಷ್ಟೇ ಟೆಸ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ಪಂದ್ಯ ಅಂದಾಗ ನರ್ವಸ್ ಪ್ರೆಷರ್ ಇದ್ದೇ ಇರುತ್ತೆ. ಹೀಗಾಗಿ ರನ್ಸ್ ಬರದೇ ಇರಬಹುದು. ಸೊ ಮುಂದಿನ ಪಂದ್ಯಗಳಲ್ಲಿ ಕಂಬ್ಯಾಕ್ ಮಾಡೇ ಮಾಡ್ತಾರೆ. ಅವರಲ್ಲಿ ಆ ಸಾಮರ್ಥ್ಯ ಇದೆ. ಹೀಗಿದ್ರೂ ಕೂಡ ಅವಕಾಶಗಳನ್ನ ಕೊಡದೇ ಇದ್ರೆ ಸುದರ್ಶನ್ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡೋದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. IPL ನಲ್ಲಿ ಹಲವು ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದ ಸಾಯಿ. ಇನ್ನು ಇಂಗ್ಲೆಂಡ್ ಸರಣಿಗೆ ಸಾಯಿ ಸುದರ್ಶನ್ ಸೆಲೆಕ್ಟ್ ಆಗಿದ್ದೇ IPL ನ ಅದ್ಭುತ ಪ್ರದರ್ಶನದಿಂದ. 18ನೇ ಸೀಸನ್ IPL ನಲ್ಲಿ ಗುಜರಾತ್ ಟೈಟನ್ಸ್ ಪರ ಕಣಕ್ಕಿಳಿದಂತ ಸಾಯಿ ಸುದರ್ಶನ್ ಸಾಲಿಡ್ ಪ್ರದರ್ಶನ ನೀಡಿದ್ರು. GTE ಬ್ಯಾಟ್ಸ್ಮನ್ 15 ಇನ್ನಿಂಗ್ಸ್ಗಳಲ್ಲಿ 759 ರನ್ಗಳನ್ನ ಕಲೆ ಹಾಕಿದ್ರು. 23 ವರ್ಷ ವಯಸ್ಸಿನಲ್ಲೇ ಆರೆಂಜ್ ಕ್ಯಾಪ್ ಗೆದ್ದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ರು. ಹೀಗಾಗಿ ಟೂರ್ನಮೆಂಟ್ ನಲ್ಲಿ ಆರೆಂಜ್ ಕ್ಯಾಪ್, ಎಮರ್ಜಿಂಗ್ ಪ್ಲೇಯರ್, ಆನ್ ದಿ ರೋ ಫೋರ್ಸ್ ಆಫ್ ದಿ ಸೀಸನ್ ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ರು. ಹೀಗಾಗಿ ಟೀಮ್ ಇಂಡಿಯಾದಲ್ಲೂ ಇಂಥದ್ದೇ ಪ್ರದರ್ಶನದ ನಿರೀಕ್ಷೆಯೊಂದಿಗೆ ಕಣಕ್ಕಿಳಿಸಲಾಗಿತ್ತು. ಅಷ್ಟಕ್ಕೂ ಇಲ್ಲಿ ಸಾಯಿ ಸುದರ್ಶನನ್ನ ಎರಡನೇ ಪಂದ್ಯಕ್ಕೆ ಡ್ರಾಪ್ ಮಾಡೋಕೆ ಕಾರಣವೇ ನಿತೀಶ್ ಕುಮಾರ್ ರೆಡ್ಡಿ. BGTಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ರೆಡ್ಡಿ. ಇನ್ನು 22 ವರ್ಷದ ನಿತೀಶ್ ಕುಮಾರ್ ರೆಡ್ಡಿ ಆಲ್ರೌಂಡರ್ ಆಗಿದ್ದು 2024-2025 ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಡೌನ್ ಅಂಡರ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು. ತಮ್ಮ ಚೊಚ್ಚಲ ಟೆಸ್ಟ್ ಪ್ರವಾಸದಲ್ಲಿ ಎಲ್ಲ 5 ಟೆಸ್ಟ್ ಪಂದ್ಯಗಳನ್ನಾಡಿದ್ರು. 9 ಇನ್ನಿಂಗ್ಸ್ಗಳಲ್ಲಿ 298 ರನ್ಗಳನ್ನ ಕಲೆ ಹಾಕಿದ್ರು. ಭಾರತ 221 ರನ್ಗಳಿಗೆ 7 ವಿಕೆಟ್ ಕಳ್ಕೊಂಡಿದ್ದಾಗ ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದಲ್ಲಿ ಚೊಚ್ಚಲ ಶತಕ ಸಿಡಿಸಿ ಮಿಂಚಿದ್ರು. ವಾಷಿಂಗ್ಟನ್ ಸುಂದರ್ ಅವರೊಂದಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಮೂಲಕ ಭಾರತವನ್ನ 474 ರನ್ಗಳಿಗೆ ಮುನ್ನಡೆಸಿದರು. ಅದು ಅಲ್ಲದೆ ಬೌಲರ್ ಕೂಡ ಆಗಿದ್ದು ಆಸ್ಟ್ರೇಲಿಯಾ ಪ್ರವಾಸದಲ್ಲಿ 5 ಟೆಸ್ಟ್ಗಳಲ್ಲಿ 44 ಓವರ್ಗಳನ್ನ ಎಸೆದು 5 ವಿಕೆಟ್ಗಳನ್ನು ಕೂಡ ಬೇಟೆಯಾಡಿದ್ರು. ಹೀಗಾಗಿ ಇಂಗ್ಲೆಂಡ್ ಸರಣಿಗೂ ಕೂಡ ಸೆಲೆಕ್ಟ್ ಆಗಿದ್ರು. ಇದೀಗ ಸಾಯಿ ಸುದರ್ಶನ್ ತಂಡದಿಂದ ಹೊರಗಿಟ್ಟು ನಿತೀಶ್ ಕುಮಾರ್ ರೆಡ್ಡಿಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಡಲಾಗಿದೆ. ಒಟ್ನಲ್ಲಿ ಸಾಯಿ ಸುದರ್ಶನ್ ಪ್ರತಿಭಾವಂತ ಆಟಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಟೀಮ್ ಇಂಡಿಯಾದಲ್ಲಿ ಫೈರ್ ಆಗೋಕೆ ಸ್ವಲ್ಪ ಟೈಮ್ ಬೇಕಾಗಬಹುದು. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಚಾನ್ಸ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಸಾಯಿ ಸುದರ್ಶನ್ ಅವರನ್ನ ಎರಡನೇ ಪಂದ್ಯದಿಂದ ಕೈಬಿಟ್ಟಿದ್ದು ಒಳ್ಳೆಯ ನಿರ್ಧಾರನ ಅಥವಾ ಮತ್ತೊಂದು ಚಾನ್ಸ್ ಕೊಡಬೇಕಿತ್ತ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.